ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ನಾವು ಗೋವಾ ಟ್ರಿಪ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ಯಾಕಿಂಗ್ ವೀಡಿಯೋಸ್ ಎಲ್ಲ ನಂಗೆ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಹಿಂದಿನ ದಿವಸ ಎಲ್ಲ ನಂಗೆ ಫುಲ್ಲು ಜ್ವರ ಇತ್ತು. ಹಾಗಾಗಿ ನನಗೆ ಪ್ಯಾಕಿಂಗ್ ವೀಡಿಯೋಸ್ನ ಅಷ್ಟು ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ನಾವು ಹೋಗೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಕೊಂಬುಗಳು ತೋರಿಸ ಕೊಂಬುಗಳು ಬೇರೆ ಸಿಕ್ಕಾಪಟ್ಟೆ ಸೆಕೆ. ಇದು ಯಶವಂತಪುರ ಯಶವಂತಪುರ ರೈಲ್ವೆ ಸ್ಟೇಷನ್. ಫಸ್ಟ್ ಟೈಮ್ ಬಂದಿರೋದು ಇದೇ, ಫಸ್ಟ್ ಟೈಮ್ ಒಂದೇ ಭಾರತ ಟ್ರೈನ್ ಒಂದೇ ಭಾರತ್ ಟ್ರೈನಲ್ಲಿ ನಿಂತ್ಕೊಂಡಿದೆ. ಮೂವ್ ಆಗ್ಬೋದು, ಈಗ ಸಿಗ್ನಲ್ ಇದೆ ಅನಿಸುತ್ತೆ, ಮೂವ್ ಆಗ್ಬೋದು. ಹೋಗೋದು ಬೇಡ ಅಂತ ಒಂದು ಕಡೆ ಅನಿಸ್ತಿತ್ತು, ಇನ್ನೊಂದು ಕಡೆ ನಾವು ಬುಕ್ಕಿಂಗ್ ಮಾಡಿ ಆಲ್ರೆಡಿ ಒಂದು 20-25 ಡೇಸ್ ಆಗಿಬಿಟ್ಟಿತ್ತು. ಇನ್ನೇನು ಬುಕ್ಕಿಂಗ್ ಮಾಡಿದ್ದೀವಲ್ಲ ಅಂಥೇಳಿ ಹಿಂದಿನ ದಿವಸನೇ ನಾನು ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಟ್ರೈನ್ ತಗೊಂಡು ಪ್ರಿಪೇರ್ ಆಗಿ ಹೋಗ್ತಾ ಇದ್ದೀನಿ. ಹೋಗಬೇಕು ಅಂತ ಅಂದ್ಕೊಂಡಿದ್ದು 4-5 ಫ್ಯಾಮಿಲಿ, ಬಟ್ ಎಲ್ಲನೂ ಕ್ಯಾನ್ಸಲ್ ಆಯಿತು ಫ್ಯಾಮಿಲಿ ಇಶ್ಯೂಸಿಂದ. ಲಾಸ್ಟ್ ನಾವು ಹೋಗ್ತಾ ಇರೋದು ಒಂದು ಫ್ಯಾಮಿಲಿ ಮಾತ್ರನೇ. ವಾಯ್ಸ್ ಓವರ್ ಕೊಡಬೇಕಾದ್ರೂ ನಿಜವಾಗ್ಲೂ ನನ್ನ ಕೈಯಲ್ಲಿ ಆಗ್ತಿಲ್ಲ, ಅಷ್ಟು ಫೀವರ್ ಇದೆ. ಸೊ ಇನ್ನು ವೀಡಿಯೋಸ್ ತುಂಬಾ ಪೆಂಡಿಂಗ್ ಇದೆ. ಅಕ್ಷಯ ತೃತೀಯದೆಲ್ಲ ನಾನು ಅಪ್ಲೋಡ್ ಮಾಡಬೇಕಲ್ವಾ, ಹಾಗಾಗಿ ಒಂದೊಂದೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಆ್ಯಂಡ್ ನಾವು ಬುಕ್ ಮಾಡಿದ್ದು ವಾಸ್ಕೋ ಟ್ರೈನ್ನ. ನಾವು ಯಶವಂತಪುರ ಟು ವಾಸ್ಕೋಗೆ ಹೋಗಿದ್ದು. ನಾನು ಹೋಗ್ಬೇಕಾದ್ರೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಮನೆಯಿಂದನೇ ಲೆಮನ್ ರೈಸ್ನ ಮಾಡ್ಕೊಂಡು ಹೋಗಿದ್ದೆ. ಇನ್ನು ಟ್ರೈನಲ್ಲಿ ಊಟಗಳು ಅಷ್ಟೊಂದು ಸೆಟ್ ಆಗೋದಿಲ್ಲ, ಅದು ಇಡ್ಲಿ ವಡೆ ಆ ಥರದ್ದೇ ಬರ್ತಾ ಇರುತ್ತೆ 3 ಟೈಮು. ಅದನ್ನು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ದೆ. ಹೋಗೋಷ್ಟರಲ್ಲಿ ನಮಗೆ 3 ಗಂಟೆ ಆಗಿತ್ತು. ಟ್ರೈನ್ ಮೂವ್ ಆಗಿದ್ದು 3:11ಕ್ಕೆ. ಹಂಗಾಗಿ ಮಧ್ಯಾಹ್ನ ಊಟನ ಟ್ರೈನಲ್ಲೇ ಮಾಡ್ಕೊಂಡ್ವಿ. ಇನ್ನು ಮೂವ್ ಆಗಬೇಕಾದ್ರೆ ಒಂದು ಬಾಟ್ಲ್ ಮಾತ್ರ, ನಾನು ವಾಟ್ರ್ ಬಾಟ್ಲನ್ನ ತೊಗೊಂಡೋಗಿದ್ದೆ. ಎಲ್ಲನೂ ಕ್ಯಾರಿ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಂದು ವಾಟ್ರ್ ಬಾಟ್ಲು ಕೋಲ್ಡ್ ಮತ್ತು ಜ್ಯೂಸು ಮಕ್ಕಳಿಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ಕೊಂಡು ಹೋದೆ. ಏಕೆಂದರೆ ಜರ್ನಿ ಆಗಬೇಕಾದ್ರೆ ಅವ್ರಿಗೆ ಫಸ್ಟು ಹೊಟ್ಟೆ ತುಂಬಿರಬೇಕು, ಇಲ್ಲ ಅಂದರೆ ಅಷ್ಟು ಈಸಿಯಾಗಿ ಮಕ್ಕಳು ಜರ್ನಿ ಮಾಡೋದು ತುಂಬಾ ಕಷ್ಟ ಇದೆ. ಫಸ್ಟ್ ಅವ್ರ ಹೊಟ್ಟೆಗೆ ಏನು ಬೇಕೋ ಅದನ್ನು ನಾವು ನೋಡಬೇಕಲ್ವ ಅಂಥೇಳಿ ಅವ್ರಿಗೆ ಏನು ಬೇಕೋ ಅದನ್ನು ಜ್ಯೂಸು, ಸ್ನ್ಯಾಕ್ಸ್ ಅಂದರೆ ಆಯಿಲ್ ಐಟಮ್ ಏನು ತೊಗೊಳ್ಲಿಲ್ಲ, ಜ್ಯೂಸ್ಗಳು ಮಾತ್ರ ತೊಗೊಂಡು ಈಗ ಟ್ರೈನ್ ಮೂವ್ ಆಗ್ತಿದೆ. ಆ್ಯಂಡ್ ನೇಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಏನಂದರೆ ಹಿಂದಿನ ದಿವಸನೇ ನಾನು ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ಸ್ಟಡಿ ಆಗಿದ್ದೆ, ಹಾಗಾಗಿ ಟ್ರಾವೆಲ್ ಈಸಿ ಅನ್ನಿಸ್ತು ನನಗೆ. ಹಾಗೆ ಇಲ್ಲೊಂದು ಸ್ಟೇಷನ್ ಹತ್ರ ಸ್ಟಾಪ್ ಕೊಟ್ಟರು. ಇದು ಯಾವ ಸ್ಟೇಷನು ಅಂತ ನಂಗೆ ಅಷ್ಟು ಎಕ್ಸೈಟಾಗಿ ಗೊತ್ತಿಲ್ಲ. ಹಸ್ಬೆಂಡು ಹುಬ್ಳಿ ಟು ಬ್ಯಾಂಗ್ಳೂರು ಯಾವಾಗಲೂ ಟ್ರಾವೆಲ್ ಮಾಡ್ತಿರ್ತಾರಲ್ವ, ಹಂಗಾಗಿ ಅವ್ರಿಗೆ ಫುಡ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ಇಡ್ಲಿ ವಡೆ ತುಂಬಾ ಚೆನ್ನಾಗಿರುತ್ತೆ, ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೊಡಿಸಿದ್ರು. ನನಗೆ ಉದ್ದಿನ ವಡೆ ಅಂದರೆ ತುಂಬಾ ಫೇಮಸ್ ಗಾಯ್ಸ್, ಹಂಗಾಗಿ ಸರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು 2 ಪ್ಲೇಟನ್ನು ತೊಗೊಂಡ್ವಿ. ನನ್ನ ಮಗಳಿಗೆ ಬಿರಿಯಾನಿ ಬೇಕು ಅಂತ ಅಂದ್ಕೊಂಡಿದ್ಲು, ನನಗೆ ಬಿರಿಯಾನಿ ಬೇಕು, ನನಗೆ ಇಡ್ಲಿ ವಡೆ ಬೇಡ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾವು 2 ಪ್ಲೇಟ್ ಮಾತ್ರ ತೊಗೊಂಡ್ವಿ, ಟ್ರೈ ಮಾಡೋಣ ಅಂಥೇಳಿ. ವಡೆ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ನನಗೆ ಫೇಮಸ್ ಅಲ್ವಾ, ಹಾಗಾಗಿ. ಹಾಗೆ ಇನ್ನು ನೈಟ್ ಗಾಡಿಯಲ್ಲೇ ವೆಜ್ ಪಲಾವ್ ಮತ್ತು ಬಿರಿಯಾನಿ ಎಲ್ಲನೂ ಸೇಲ್ ಮಾಡ್ತಿದ್ರು. ಮಗಳು ಹೆಂಗೋ ಬಿರಿಯಾನಿ ಕೇಳಿದ್ದಲ್ಲ ಅಂಥೇಳಿ ನೈಟ್ ಡಿನ್ನರ್ಗೆ ಬಿರಿಯಾನಿನೇ ಒಂದು ಪ್ಲೇಟ್ನ ತೊಗೊಂಡಿದ್ವಿ. ಹಾಗೆ ವೆಜ್ ಪಲಾವು ಮತ್ತು ಒಂದು ಪ್ಲೇಟ್ನ ತೊಗೊಂಡಿದ್ವಿ. ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಅಷ್ಟು ಈಸಿ ಇಲ್ಲ. ನಾವು ಮಾಡಿದ್ದು ಸ್ಲೀಪಿಂಗ್ ಕೋಚೇ, ಆದ್ರೂ ತಮಿಳಿಯನ್ಸು ನಮ್ಮ ಪಕ್ಕದ ಸೀಟಲ್ಲಿ ತಮಿಳಿಯನ್ಸ್ ಎಲ್ಲ ಫುಲ್ ಸ್ಕೂಲ್ ಮಕ್ಕಳೇನೋ ಇದ್ದರು. ಸಿಕ್ಕಾಪಟ್ಟೆ ಗಲಾಟೆ. ಮಿಡ್ನೈಟ್ 1 ಗಂಟೆ 1:30ವರೆಗೂ ನಮ್ಗೆ ನಿದ್ದೆನೇ ಇಲ್ಲ. ಆದ್ರೂ ಎಲ್ಲರಿಗೂ TCಗೆಲ್ಲ ಹೇಳಿಸಿ ವಾರ್ನಿಂಗ್ ಎಲ್ಲ ಮಾಡಿದ್ವಿ, ಆದ್ರೂ ಅವ್ರು ಗಲಾಟೆ ಅಂತೂ ನಿಲ್ಲಿಸ್ತಾನೆ ಇರಲಿಲ್ಲ. ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ರು. ಆ್ಯಂಡ್ ನಮಗೆ ಸಿಕ್ಕಿದ್ದು ಟಾಯ್ಲೆಟ್ ಪಕ್ಕದಲ್ಲೇ ಸಿಕ್ಕಿತ್ತು, ಮೇಲೆ ಮತ್ತು ಮಿಡಲಲ್ಲಿ ಸಿಕ್ಕಿತ್ತು. ಅದು ಒಂದು ಕಷ್ಟ ಆಯಿತು ನಮಗೆ ಮಲ್ಕೊಳ್ಳೋದಕ್ಕೆಲ್ಲನೂ. ಟ್ರೈನ್ ಟ್ರಾವೆಲ್ ಅಷ್ಟೊಂದು ಈಸಿ ಏನಿಲ್ಲ. ಹುಬ್ಳಿ ಇಲ್ಲಿಗೆ ಬರ್ತೀರಾ ಟ್ರೈನ್ಗೆ? ಹಾಯ್ ಫ್ರೆಂಡ್ಸ್, ಹುಬ್ಳಿಯಲ್ಲಿ ಸ್ಟಾಪ್ ಆಗಿದೆ ಟ್ರೈನು ಹುಬ್ಳಿ ಜಂಕ್ಷನಲ್ಲಿ. ನಿದ್ದೆ ಅಂತೂ ಸಖತ್ತಾಗಿ ಬರ್ತಾ ಇದೆ, ಆದರೆ
ಈ ಟಾಯ್ಲೆಟ್ ಪಕ್ಕದಲ್ಲೇ ಸೀಟ್ ಇರೋ ಕಾರಣ ನಿದ್ದೆನೇ ಮಾಡೋಕ್ಕಾಗ್ತಿಲ್ಲ. ಗಾಳಿ ಇಲ್ಲ, ಹಿಂಗೆ ಟೈಮ್ ಮೂವ್ ಆಗುತ್ತಲ್ಲ ಈಗ ಅಪ್ಪ ಕರಿ ಕೊಡು. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾವು 5:15 ಎಲ್ಲರೂ ಗೋವಾ ರೀಚ್ ಆದ್ವಿ. ಅಂದರೆ ವಾಸ್ಕೋಗೆ ಬಂದಿದ್ವಿ. ಅಲ್ಲಿಂದ ನಾವು ಪಣಜಿಗೆ ಬಸ್ ಇರುತ್ತೆ, ಕ್ಯಾಬ್ ಇರುತ್ತೆ, ಎಲ್ಲನೂ ತುಂಬಾ ಕೂಗ್ತಾ ಇರ್ತಾರೆ. ನಾವು ರೇಟ್ ಮಾತಾಡ್ಕೊಂಡು ಬರಬೇಕು. ನಾವೇನು ಕ್ಯಾಬ್ ತೊಗೊಳ್ಲಿಲ್ಲ, ನಮಗೆ ಒಂದು ಬಸ್ಗೆ ಒಂದು 50 ರುಪೀಸ್ ಪರ್ ಪರ್ಸನ್ ಅಂತ ಹೇಳಿದ್ರು. ಹಾಗಾಗಿ ನಾವು ಬಸ್ಸಲ್ಲೇ ಹೋದ್ವಿ. ನೀವು ಏನಾದರೂ ಕ್ಯಾಬ್ ಬೇಕು ಪ್ರೈವೇಸಿಯಾಗೆ ಅಂತಂದರೆ 1600 1800 ಹಿಂಗೆಲ್ಲ ಹೇಳ್ತಾರೆ. ವಿತ್ತು ಫ್ಯಾಮಿಲಿ ಶೇರಿಂಗ್ ಎಲ್ಲನೂ ಇರುತ್ತೆ, ಮಾತಾಡ್ಕೊಂಡು ಬರ್ಬೋದು. ನಮಗೆ ನಮ್ಮ ಬಜೆಟಲ್ಲಿ ಹೋಗಬೇಕಾಗಿತ್ತು, ಹಾಗಾಗಿ ನಾವು ಬಸ್ಸಲ್ಲೇ ಹೋದ್ವಿ. ಪರ್ ಪರ್ಸನ್ 50 ರುಪೀಸ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನಾವು ಮಿಡ್ಲ್ ಕ್ಲಾಸ್ ಆಗಿರೋದ್ರಿಂದ ನಮ್ಮ ಟ್ರಾವೆಲಿಂಗ್ ಬಜೆಟಲ್ಲಿ ನಾವು ಯೋಚನೆ ಮಾಡಿ ಈ ಥರ ಬಸ್ಸಲ್ಲಿ ಹೋದ್ವಿ. ನೀವೇನಾದರೂ ಇಲ್ಲ ಪರವಾಗಿಲ್ಲ ಅಂತಂದರೆ ಕ್ಯಾಬ್ಸ್ ಎಲ್ಲನೂ ಇರುತ್ತೆ. ಕ್ಯಾಬಲ್ಲೇ ಡೈರೆಕ್ಟಾಗಿ ನೀವು ಎಲ್ಲಿ ಬೇಕೋ ಆ ಬೀಚ್ಗೆ ಹೋಗ್ಬೋದು. ನಾವು ಇಲ್ಲಿಂದ ಪಣಜಿಗೆ ಹೋಗಿ ಪಣಜಿಯಿಂದ ನೆಕ್ಸ್ಟ್ ಕೊಲ್ಲಂಗುಟ್ಟ ಬೀಚ್ಗೆ ಬೇರೆ ಬಸ್ಸಲ್ಲಿ ಹೋಗಿದ್ವಿ. ನಮ್ಗೆ ಅಲ್ಲೂ ಒಂದು 50 ರುಪೀಸ್ ಏನೋ ಬಿತ್ತಷ್ಟೇ. ಒಟ್ಟು ಟ್ರಾವೆಲ್ ನಮಗೆ 100 ರುಪೀಸ್ ಪರ್ ಪರ್ಸನ್ ಆಯಿತು. ತುಂಬಾ ಚೆನ್ನಾಗಿತ್ತು ಟ್ರಾವೆಲ್, ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಆಲ್ರೆಡಿ ನನ್ನ ಹಸ್ಬೆಂಡ್ ಒಂದ್ಸರಿ ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಮಗೆ ಈಸಿ ಅನ್ನಿಸ್ತು. ಫಸ್ಟ್ ಟೈಮ್ ಆಗಿದ್ರೆ ನಮಗೆ ಕಷ್ಟ ಆಗ್ತಿತ್ತು. ಆ್ಯಂಡ್ ಲಾಸ್ಟ್ ಟೈಮ್ ಮುರುಡೇಶ್ವರಕ್ಕೆ ಹೋಗಿದ್ವಲ್ಲ, ಸೊ ಮುರುಡೇಶ್ವರ ಟು ಗೋವಾ ಎರಡು ಕಂಪೇರ್ ಮಾಡಿದ್ರೆ ನನಗೆ ಗೋವಾ ತುಂಬಾ ಬೆಸ್ಟ್ ಅಂತ ಅನ್ನಿಸ್ತು. ಏನಂದರೆ ಫುಡ್ ಅಲ್ಲೂ ಎಕ್ಸ್ಪೆನ್ಸಿವ್ ಇರುತ್ತೆ, ಇಲ್ಲೂ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ರೂಮ್ ರೆಂಟ್ ಆಗಿರ್ಬೋದು ಆ್ಯಂಡ್ ಜನ ಮಾತಾಡೋ ರೀತಿ ಆಗಿರ್ಬೋದು, ನನಗೆ ಇಲ್ಲೆಲ್ಲ ತುಂಬಾ ಪರವಾಗಿಲ್ಲ ಅಂತ ಅನ್ನಿಸ್ತು. ಫುಡ್ ಎಲ್ಲೋದ್ರೂ ಒಂದೇ ರೀತಿಯೇ ಇರುತ್ತೆ, ನಮ್ಗೆ ಆಲ್ಮೋಸ್ಟ್ ಫುಡ್ ಎಲ್ಲೂ ಸೆಟ್ ಆಗೋದಿಲ್ಲ. ಆ್ಯಂಡ್ ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಫಿಶ್ ಮಾರ್ಕೆಟು. ಬೆಳಗ್ಗೆನೇ ಫಿಶ್ನೆಲ್ಲ ತೊಗೊಂಡು ಬಂದು ಸೇಲ್ ಮಾಡ್ತಾಯಿದ್ದಾರೆ. ನನಗೆ ಗೋವಾ ಬರ್ತೀನಿ ಅಂದಾಗಿಂದ ನನ್ನ ಮೈಂಡಲ್ಲಿ ಒಂದೇ ಇದ್ದಿದ್ದು ಕ್ರ್ಯಾಬ್ನ ಟ್ರೈ ಮಾಡಬೇಕು ಅಂತ ಹೇಳಿ. ಸಣ್ಣವರಿದ್ದಾಗೆಲ್ಲ ನಮ್ಮ ತಾತ ಕೆರೆ ತುಂಬಿದಾಗ ಹಿಡ್ಕೊಂಡು ಬಂದು ಸಾಂಬಾರು ಮಾಡಿ ಕೊಡ್ತಿದ್ರು. ಆವಾಗ ಅದ್ರ ಟೇಸ್ಟ್ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಬಟ್ ನಾನು ಈ ಸರಿ ಕ್ರ್ಯಾಬ್ನ ಟ್ರೈ ಮಾಡಲೇಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅದೇನಾಯಿತು ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ತರಾವರಿ ಫಿಶಸ್ ಇತ್ತು. ನನಗೆ ಫಿಶ್ ಅಂದರೆ ತುಂಬಾ ಇಷ್ಟ. ಬಟ್ ನಮ್ಮನೇಲಿ ಯಾರೂ ತಿನ್ನೋದಿಲ್ವಲ್ಲ, ಹಾಗಾಗಿ ನಾನು ಮಾಡೋದಕ್ಕೆ ಹೋಗಲ್ಲ ಅಷ್ಟೇ. ನನಗೆ ಚಿಕನ್ಗಿಂತ ಫಿಶ್ ತುಂಬ ಇಷ್ಟ ಆಗುತ್ತೆ. ನಾವು ಬುಕ್ ಮಾಡಿದ್ದು AC ರೂಮು. ನಮಗೆ ನಾರ್ಮಲ್ ರೂಮ್ ಕೊಟ್ಟಿದ್ದಾರೆ. ಜಸ್ಟ್ 1 ಅವರಲ್ಲೇ ಅವರು ಚೆಕ್ಔಟ್ ಮಾಡ್ತಾರೆ. ಆನಂತರ ನಿಮಗೆ ರೂಮ್ ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಾವು ಇಲ್ಲೇ ಫ್ರೆಶ್ ಅಪ್ ಆದ್ವಿ, ತಿಂಡಿ ಮಾಡಿಕೊಂಡು ಹಾಗೆ ಬೀಚ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ನನ್ನ ಔಟ್ಫಿಟ್ ತೋರಿಸ್ತೀನಿ. ಎಲ್ಲರೂ ರೆಡಿಯಾಗಿ ಕುತ್ಕೊಂಡಿದ್ದೀವಿ. ಈಗ ತಿಂಡಿ ತಿಂದ್ಕೊಂಡು ಬೀಚ್ ಹತ್ರ ಹೋಗಬೇಕು. ಅದಕ್ಕೆ ಮುಂಚೆ ರೂಮ್ ಕೊಡ್ತಾರಂತೆ. ಈ ರೂಮ್ನ ಖಾಲಿ ಮಾಡಿ ಮತ್ತೆ AC ರೂಮ್ ಬುಕ್ ಮಾಡಿದ್ದೀವಲ್ಲ, ಆ ರೂಮ್ಗೆ ಹೋದ ನಂತರ ರೂಮ್ ಟೂರ್ನ ಕೊಡ್ತೀನಿ. ಸೊ ನನ್ನ ವ್ಲಾಗ್ ಯಾರೆಲ್ಲ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಕಂಟಿನ್ಯೂಸ್ ಆಗಿ ಲೆಂತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಅದರಲ್ಲಿ ಸ್ವಲ್ಪ ಬ್ರೇಕ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬರುತ್ತೆ ಮಿನಿ ವ್ಲಾಗು ಮತ್ತು ಲೆಂತಿ ವೀಡಿಯೋ ಎಲ್ಲನೂ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ಕೊಳ್ತಾ ಹೋಗ್ತೀನಿ. ಅದೇ ರೀತಿ ನೀವು ನಮಗೆ ಸಪೋರ್ಟ್ ಮಾಡಿ. ಕೆಳಗಡೆ ಇಡ್ತೀರಾ, ಇಲ್ಲಾಂದರೆ ಇಲ್ಲ ರೂಮಿಗೆ ಬರ್ತೀರಾ? ಇದು ಕೊಡಿದು ಇದು ಕಾಲ್ಗೆ ಹಾಕೊಳ್ಳೋದ, ಕತ್ತಿಗೆ ಕತ್ತಾಗ ಹಾಕೋದು ಇಲ್ಲ. ಅದು ಬೇಡ ಬಿಡ್ರಿ, ಯಾವ್ದು ಬೇಕು ಅದು ಬೇಡ ಬಿಡ್ರಿ. ನಿಂಗೆ ಯಾವ್ದು ಬೇಕೇ ಚಿನ್ನ? ಇದೆಲ್ಲ ನೀವೇ ಮಾಡ್ತೀರಾ? ಹ್ಯಾಂಡ್ ಮೇಡ್ ನೀವೇ ಮಾಡ್ತೀರಾ? ಇಲ್ಲ, ಬೇರೆ ಕಡೆ ತೊಗೊಂಡು ಬರ್ತೀವಿ, ಶೇರ್ ಮಾಡ್ತೀವಿ. ಕಾಲ್ಗೂ ಹಾಕೋಬೋದಲ್ಲ? ಇಬ್ರಿಗೆ ಹಾಕ್ಬೋದು. ಇದು ಒಂದು ಕೊಡಿ. ಯಾವ ತೊಗೊಂತೀವಿ ಚಿನ್ನು? ಇದು ಒಂದು ಇರಲಿ. ಇದು ಇಲ್ಲ ಡಿಸೈನ್ ಅದ. ಇದು ಇರಲ್ಲ ಅಮ್ಮ. ಇದೇ ಇರಲಿ. ಇದು ಸಣ್ಣ ಅದ ಅದೇನಾ ನಿಂಕ? ಯಾವ್ದಾ? ಕಿತ್ತಾಕ್ಬಿಟ್ಲಲ್ಲ ನಿನ್ನ ಮಗಳು. ಕಿತ್ತಾಕದ್ಲಲ್ಲ ಅವಳು ಒಂದು ದಿವಸ ಹಾಕೊಂಡು.
ಹಾಗೆ ಗೈಸ್ ನಾವು ರೂಮ್ಗೆ ಹೋಗಿ ಮತ್ತೆ ರೂಮಿಂದ ರೂಮ್ಗೆ ಶಿಫ್ಟಾಗಿ ನಾವು ಮಾಡಿದ್ದು ಎ ಸಿ ರೂಮು. ನಮಗೆ ನಾರ್ಮಲ್ ರೂಮ್ ಕೊಟ್ಟಿದ್ರು, ಯಾಕೆಂದರೆ ಇನ್ನೂ ಸ್ವಲ್ಪ ಖಾಲಿ ಮಾಡೋದಕ್ಕೆ ಟೈಮ್ ಇತ್ತು ಅವರು ಅಂತ ಹೇಳ್ಬಿಟ್ಟು, ಚೆಕ್ಔಟ್ ಮಾಡೋದಕ್ಕೆ ಟೈಮ್ ಇತ್ತು ಅಂತೇಳಿ ನಮಗೆ ವೆಯ್ಟ್ ಮಾಡೋಕ್ಕೆ ಹೇಳಿದರು ಒಂದು 10 ಮಿನಿಟ್ಸು. ಮತ್ತು ರೂಮ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆ್ಯಂಡ್ ಫಸ್ಟ್ ಬಂತು ನಾವು ಇಲ್ಲಿ ತಿಂಡಿ ತಿಂತಾಯಿದ್ವಿ. ಬರೋಷ್ಟರಲ್ಲಿ 10 ಗಂಟೆ ಆಗಿತ್ತಲ್ವ, ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಅಂತೇಳಿ ತಿಂಡಿಗೆ ಬಂದ್ವಿ. ತಿಂಡಿ ನಮ್ಗೆ ಅಷ್ಟು ಅಡ್ಜಸ್ಟ್ ಆಗಲ್ಲ ಗೈಸ್, ನಿಜವಾಗ್ಲೂ ಯಾವುದೇ ಹೋಟೆಲ್ ನಿಮ್ಗೆ ಎಷ್ಟೇ ಎಕ್ಸ್ಪೆನ್ಸಿವ್ ಆದರೂ ಇಲ್ಲಿ ತಿಂಡಿ ಮಾತ್ರ ನಮ್ಗೆ ಅಡ್ಜಸ್ಟ್ ಆಗೋದಿಲ್ಲ. ಈ ವಡೆ ನೋಡ್ಬೋದು ಸೇಮ್ ಬಜ್ಜಿ ಥರನೇ ಇದೆ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಇಲ್ಲೋದ್ರೂ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೆ, ಊಟ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲೇ ಹೇಳ್ತಾ ಇದ್ದೆ ನಾನು, ಫುಡ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಮಕ್ಕಳೆಲ್ಲ ಅಂತಾಯಿದ್ರು, ಆ ಥರ ಹೇಳ್ಬೇಡ ಮಮ್ಮಿ ಅಂತ. ಯಾಕಂದರೆ ನಾವು ಅಷ್ಟು ಇನ್ವೆಸ್ಟ್ ಮಾಡಿರ್ತೀವಿ, ತುಂಬ ಹೊಟ್ಟೆ ಹಸ್ಕೊಂಡು ಹೋಗಿರ್ತೀವಿ. ಒಂದು ಕಡೆ ಬಿಸಿ ಇರುತ್ತೆ ಊಟ, ಒಂದು ಕಡೆ ಬಿಸಿ ಇರಲ್ಲ, ತುಂಬಾ ಹೆವಿ ಖಾರ ಕೊಟ್ಟಿರ್ತಾರೆ, ಮಕ್ಕಳು ತಿನ್ನೋದಕ್ಕಾಗಲ್ಲ. ಕೊಟ್ಟಿದ್ದ ದುಡ್ಡಿಗೆ ಸ್ವಲ್ಪ ಚೆನ್ನಾಗಾದರೂ ಊಟ ಕೊಡಬೇಕಲ್ವ, ಅದೊಂದು ಬೇಜಾರಾಗ್ತಿತ್ತು. ನಮಗೆ ಫುಡ್ ಅಷ್ಟು ಇಷ್ಟ ಆಗೋದಿಲ್ಲ ಎಲ್ಲೇ ಹೋದ್ರೂ. ಇನ್ನು ಗೋವಾದು ನೆಕ್ಸ್ಟ್ ಪಾರ್ಟಲ್ಲಿ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ನನ್ನ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. 1.5 ಇಯರ್ ಆಯಿತು ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿ, ಬಟ್ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಿಲ್ಲ, ವ್ಯೂಸ್ ಎಲ್ಲ ಡೌನ್ ಆಗ್ತಾಯಿದೆ. ರೈಸ್ ಆಗುತ್ತೆ ಸಡನ್ನಾಗಿ ಡೌನ್ ಆಗಿಬಿಡುತ್ತೆ, ಏನಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಶಾಪಿಂಗ್ ಹೋಗೋಣ ಅಂತ ನೋಡಿದೆ. ಶಾಪಿಂಗು ಏನೆಲ್ಲ ತೊಗೊಂಡೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಬಟ್ಟೆಗಳು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು ಬೀಚ್ ಸೈಡ್ ಹಾಕ್ಕೊಳ್ಳೋದಕ್ಕೆಲ್ಲನೂ.